ಸೊ ಮಾರ್ಚ್ 14 ತಾರೀಕಿಗೆ ನಾವು ಮಹಿಳಾ ದಿನಾಚರಣೆಯನ್ನು ಇಟ್ಕೊಂಡಿದ್ದೀವಿ. ಆಕ್ಚುಲಿ ಮಾರ್ಚ್ 8ನೇ ತಾರೀಕಿಗೆ ಆಗಬೇಕಾಗಿತ್ತು. ಹೀಗೆ ಜ್ಯೋತಿಯವ್ರು ಹೇಳಿದ್ರು, ನಾನು ದುಬೈಗೆ ಹೋಗಿದ್ದೆ ನಂದು ಫ್ರೆಂಡ್ ಮದುವೆಗೆ, ಮತ್ತೆ ಅಲ್ಲಿ ಸಿಚುವೇಶನ್ ವಾರ್ ನಡೀತು, ಮತ್ತೆ ಟೈಮ್ ಸರಿಯಾಗಿ ಬರ್ಲಿಕ್ಕಾಗಲಿಲ್ಲ. ಸೊ ಅದಕ್ಕೆ ಪೋಸ್ಟ್ಪೋನ್ ಆಯಿತು. ಮಾರ್ಚ್ 14ನೇ ತಾರೀಕಿಗೆ ಈಗ ಮಾಡ್ತಾ ಇದ್ದೀವಿ. ಈ ಸರಿ ಮಹಿಳಾ ದಿನಾಚರಣೆಯನ್ನು ಬಹಳ ವಿಭಿನ್ನವಾಗಿ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಹೆಮ್ಮೆಯಿಂದ ಹೇಳ್ಬೋದು, ಈ ಥರ ಕಾರ್ಯಕ್ರಮ ಎಲ್ಲೂ ಕರ್ನಾಟಕದಲ್ಲಿ ಆಗಿಲ್ಲ. ಸತ್ಯ, ಮಹಿಳಾ ದಿನಾಚರಣೆ ಆಚರಿಸ್ತಿದ್ದಾರೆ, ಬಟ್ ಈ ಥರ ಏನೇನು ಚಟುವಟಿಕೆಗಳು ಇಟ್ಕೊಂಡಿದ್ದೀವಿ ಬಹಳ ವಿಭಿನ್ನಾಗಿ ಯುನೀಕ್ ಆಗಿದೆ. ಸೊ ಫಸ್ಟ್ ಚಟುವಟಿಕೆ ನಾವು ಕೊಪ್ಪಳ ಸ್ತ್ರೀ ರತ್ನ ಪ್ರಶಸ್ತಿಗಳು ನೀಡ್ತಾ ಇದ್ದೀವಿ. ಈ ಸರಿ ನಾವು 14 ಹೆಣ್ಮಕ್ಳನ್ನ ಆಯ್ಕೆ ಮಾಡಿದ್ದೀವಿ. ಯಾರು ಅವ್ರ ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದಾರೆ, ಇದು ನೋಡಿಕೊಂಡು ವಿದೌಟ್ ಎನಿ ಬಯಸ್, ವಿದೌಟ್ ಎನಿ ಫೇವ್ರಿಟಿಸಮ್ ನಾವು ಆಯ್ಕೆ ಮಾಡಿಕೊಂಡು ಅವ್ರಿಗೆ ಪ್ರಶಸ್ತಿ ನೀಡ್ತಾ ಇದ್ದೀವಿ. ಯಾಕಂದ್ರೆ ಇದು ಅವ್ರಿಗೂ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ತರ ಆಗುತ್ತೆ, ಮತ್ತೆ ಅವ್ರಿಗೆ ಒಂದು ನಾವು ಐಡೆಂಟಿಫೈ ಮಾಡಿದ್ದೀವಿ ಅಂತಾನು ಅನ್ಸುತ್ತೆ. ನಿಮ್ಗೆ ಗೊತ್ತಿರ್ಬೇಕು ಹಿಡನ್ ಟ್ಯಾಲೆಂಟ್ಸ್ ಅಂತ. ಈ ಹಿಡನ್ ಟ್ಯಾಲೆಂಟ್ಸ್ ನಾವು ಐಡೆಂಟಿಫೈ ಮಾಡಿದ್ದೀವಿ. ಮತ್ತೆ ಇವ್ರಿಗೆ ನೋಡಿ ನಮ್ ಬೇರೆ ಮಹಿಳೆಯರಿಗೂ ಒಂದು ಪ್ರೋತ್ಸಾಹ ಆಗುತ್ತೆ. ನಾವು ನೆಕ್ಸ್ಟ್ ಟೈಮ್ ಈ ತರ ಏನನ್ನ ಮಾಡ್ಬೇಕು, ಸಾಧನೆ ಮಾಡ್ಬೇಕು, ಮುಂದೆ ಬರ್ಬೇಕು ಅಂತ ಒಂದು ಇನ್ಸ್ಪಿರೇಷನ್, ಒಂದು ಪ್ರೇರಣೆನೂ ಆಗುತ್ತೆ. ಸೊ ಅದು ನಮ್ಮ ತಲೆಯಲ್ಲಿ ಆಲೋಚನೆ ಇಟ್ಕೊಂಡು ಇದು ಫಸ್ಟ್ ಚಟುವಟಿಕೆ ಇಟ್ಕೊಂಡಿದ್ದೀವಿ. ಮತ್ತೆ ಸೆಕೆಂಡ್ ಚಟುವಟಿಕೆ ಬಂದು ನಾವು ಮಹಿಳಾ ಮಾನಸಿಕ ಆರೋಗ್ಯ ಮತ್ತೆ ಸುರಕ್ಷತೆ ಕುರಿತು ಸಮಾಲೋಚನೆ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಅದಕ್ಕೆ ಆ ಪ್ರೋಗ್ರಾಮ್ಗೋಸ್ಕರ ನಾವು ನಮ್ಮ ಸಖಿ ಟೀಮ್ ನ ಇನ್ವೈಟ್ ಮಾಡಿದೀವಿ. ನಮ್ಮ ಕೊಪ್ಪಳ ಜಿಲ್ಲೆ ಹಾಸ್ಪಿಟಲ್ ಸಖಿ ಟೀಮ್ ಇದ್ದಾರಲ್ಲ, ಅವ್ರು ಬಂದು ಒಂದು ಸಮಾಲೋಚನೆ ಕಾರ್ಯಕ್ರಮವನ್ನು ಮಾತಾಡಿ ಮಹಿಳೆಯರಿಗೆ ಕಾನ್ಫಿಡೆನ್ಸ್ ಕೊಡ್ತಾರೆ. ಬಿಕಾಸ್ ನೀವು ಎಲ್ಲರಿಗೂ ಗೊತ್ತು, ಈಗ ಬರೀ ಫಿಸಿಕಲ್ ಹೆಲ್ತ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆ ಮೆಂಟಲ್ ಹೆಲ್ತ್ ಬಹಳ ಇಂಪಾರ್ಟೆಂಟ್. ಮೆಂಟಲ್ ಹೆಲ್ತ್ ಬರೀ ಹೆಣ್ಮಕ್ಳಿಗಲ್ಲ, ಮಕ್ಳಿಗೆ, ಗಂಡ್ ಮಕ್ಳಿಗೆ, ನಮ್ ಎಲ್ಲರಿಗೂ ಮೆಂಟಲ್ ಹೆಲ್ತ್ ಬಹಳ ಇಂಪಾರ್ಟೆಂಟು. ಬಟ್ ಈ ಸರಿ ಸಿನ್ಸ್ ಇಟ್ ಇಸ್ ವಿಮೆನ್ಸ್ ಡೇ, ನಾವು ಮಹಿಳೆಯರಿಗೋಸ್ಕರ ಈ ಸಮಾಲೋಚನೆ ಕಾರ್ಯಕ್ರಮ ಇಟ್ಕೊತಾ ಇದ್ದೀವಿ. ಮೂರನೇದು ಬಂದು ನಾವು ಸಾಂಸ್ಕೃತಿಕ ಪ್ರದರ್ಶನಗಳು ಇಟ್ಕೊತಾ ಇದ್ದೀವಿ. ಸಾಂಸ್ಕೃತಿಕ ಪ್ರದರ್ಶನದಲ್ಲಿ ಪೆನ್ಕ್ಯಾಪ್ಸುಲೇಟ್ ಇಟ್ಕೊಂಡಿದ್ದೀವಿ. ಅದು ಪೆನ್ಕ್ಯಾಪ್ಸುಲೇಟ್ ಅಂದ್ರೆ ಹೇಗೆ ಕರಾಟೆ ಇದೆ ಆ ತರ ಇದು ಇಂಡೋನೇಷಿಯನ್ ಮಾರ್ಷಲ್ ಆರ್ಟ್ ಅಂತ. ಪೆನ್ಕ್ಯಾಪ್ಸುಲೇಟ್, ಡೊಳ್ಳು ಕುಣಿತ, ಮತ್ತೆ ಮಲ್ಲಕಂಬ, ಮತ್ತೆ ಕೋಲಾಟ ಇಟ್ಕೊಂಡಿದ್ದೀವಿ. ಅಂಡ್ ಈ ಎಲ್ಲಾ ಪ್ರದರ್ಶನಗಳು ಹೆಣ್ಮಕ್ಳೇ ಮಾಡ್ತಿದ್ದಾರೆ. ಸೊ ಇದು ಒಂದು ಗ್ರೇಟ್. ಈ ಪ್ರೋಗ್ರಾಮ್ ಅಲ್ಲಿ ಯಾರ್ಯಾರು ಬರ್ತಿದ್ದಾರೆ, ಯಾರಿಗೆ ನಾವು ಅವಾರ್ಡ್ಸ್ ಕೊಡ್ತಾ ಇದೀವಿ, ಇಲ್ಲಾಂದ್ರೆ ಯಾರ್ಯಾರು ಏನಂತೀರ ಈ ಪ್ರದರ್ಶನಗಳು ಮಾಡ್ತಿದ್ದಾರೆ, ಎಲ್ಲರೂ ಟೋಟಲ್ ಆಗಿ ಹೆಣ್ಮಕ್ಳು. ಸೊ ಅದಾದ್ಮೇಲೆ 4ನೇ ಚಟುವಟಿಕೆ ನಾವು ಕಿನ್ನಾಲ್ ಕಲಾ ಮಳಿಗೆಗಳು ಇಟ್ಕೊಂಡಿದೀವಿ. ಕಿನ್ನಾಲ್ ಆರ್ಟ್ ಸ್ಟಾಲ್, ಕಿನ್ನಾಲ್ ಆರ್ಟ್ ಮಳಿಗೆಗಳು ಇಟ್ಕೊಂಡಿದೀವಿ. ಇನ್ಸ್ಪಿರೇಷನ್ ಅಂದ್ರೆ ನನ್ನ ತಂದೆ ತಾಯಿ ಇಬ್ರು. ಯಾಕಂದ್ರೆ ನನ್ನ ತಂದೆಯವರು ಯಲಬುರ್ಗಾಗೆ ನಾನ್ ಅನ್ಬೇಕಂದ್ರೆ, ನಿಜ ಹೇಳ್ಬೇಕಂದ್ರೆ ಯಲಬುರ್ಗಾ ಅವ್ರದ್ದು ಮೊದಲ ಮಗು ಅಂತ ಪ್ರೀತಿಯಿಂದ ಕರೆಯುತ್ತಾರೆ. ಸೊ ಅವ್ರು ಇಷ್ಟು ಎಫರ್ಟ್ಸ್ ಹಾಕಿ ಅವ್ರ ಒಂದು ಕನಸುಗಾರ ಕೆಲಸಗಾರ ಈ ಎರಡೂ ಅವ್ರ ಕನಸುಗಳು ನೆನ್ಸ್ ಮಾಡ್ತಾರೆ, ಡ್ರೀಮ್ಸ್ ನ ರಿಯಾಲಿಟಿ ಮಾಡ್ತಾರೆ. ಅಂಡ್ ಹೇಗೆ ಸೋಷಿಯಲ್ ವರ್ಕ್ ಮಾಡಿ ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಯಲಬುರ್ಗಾದಲ್ಲಿ, ಅದು ದೊಡ್ಡ ಇನ್ಸ್ಪಿರೇಷನ್. ಮತ್ತೆ ನನ್ನ ತಾಯಿ ಕೂಡ, ಯಾಕಂದ್ರೆ ನನ್ನ ತಂದೆಯವರು ನನ್ನ ತಾಯಿಗೆ ಅಷ್ಟು ಟೈಮ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನನ್ನ ತಂದೆಯವರು ಇಲ್ಲೇ ಬಹಳ ಬ್ಯುಸಿ ಇದ್ರು ಸಮಾಜ ಸೇವೆ ಮಾಡ್ಬೇಕಂತ. ನನ್ನ ತಾಯಿಯವರು ನನ್ ಒಬ್ಳೆ ಮನೆ ಇದು ಎಲ್ಲ ನೋಡ್ಕೊಂಡ್ರು, ನನಗೆ ಬೆಳೆಸಿದ್ರು. ಸೊ ನನ್ನ ತಂದೆ ತಾಯಿ ಇಬ್ರು ನನ್ನ ಇನ್ಸ್ಪಿರೇಷನ್ ಆಗ್ತಾರೆ. ಯಲಬುರ್ಗಾ ಕ್ಷೇತ್ರಕ್ಕೆ ಆ ವಿಷಯದಲ್ಲಿ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದಾರೆ ಹೆಂಗೆ? ಸೊ ನನಗೆ ಎಲೆಕ್ಷನ್ಸ್ಗೆ ನಿಲ್ಬೇಕು, ರಾಜಕೀಯ ಇಳಿಬೇಕು ಆ ತರ ಏನು ವಿಚಾರನೇ ಇಲ್ಲ. ನನಗೆ ಪ್ಯೂರ್ ಸಮಾಜ ಸೇವೆ ಮಾಡ್ಬೇಕಂತ ಬಹಳ ಆಸಕ್ತಿ ಇದೆ. ಇದು ಪ್ಯಾಷನ್ ಅನ್ಬೋದು ನೀವು. ಯಾಕಂದ್ರೆ ನಾನು ಇದು ನಿಜ ಹೇಳ್ತಿರೋದು, ನಾನು ಬರೀ ಸುಮ್ಮನೆ ಕಟ್ತಾ ಇಲ್ಲ ಕತೆ. ಏನಂದ್ರೆ ನನ್ನ ಜೀವನದಲ್ಲಿ, ಪರ್ಸನಲ್ ಜೀವನದಲ್ಲಿ
ಒಂದು ಕೆಟ್ಟ ಘಟನೆ ಆಗಿತ್ತು ಹಿಂದೆ ನನ್ನ ಪರ್ಸನಲ್ ಜೀವನದಲ್ಲಿ. ಅದ್ರ ಬಗ್ಗೆ ನಾನೀಗ ವಿವರಿಸಿ ಹೇಳಲ್ಲ. ಆ ಟೈಮಲ್ಲಿ ನಾನು ಒಂಥರ ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ನನ್ನ ಪರ್ಸನಲ್ ಜೀವನ ನನ್ಗೆ ಏನಾಗ್ತಿತ್ತು ಗೊತ್ತಾಗ್ಲಿಲ್ಲ. ನಾನು ಬಹಳ ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟಿದೆ. ಆ ಸಮಯದಲ್ಲಿ ನನ್ನ ಫ್ರೆಂಡ್ಸು, ನಮ್ಮ ಟೀಮು, ನನ್ನ ತಂದೆ ತಾಯಿ ನನಗೆ ಸಪೋರ್ಟ್ ಮಾಡಿದ್ರು, ಎಷ್ಟು ಹೆಲ್ಪ್ ಮಾಡಿದ್ರು. ಇವತ್ತು ಸತ್ಯ ಹೇಳ್ಬೇಕಂದ್ರೆ ಇವತ್ತು ನಾನು ಇಲ್ಲಿ ಬಂದು ಕೂತಿದ್ರೆ, ಇಲ್ಲಾಂದ್ರೆ ಆಚೆ ಇಷ್ಟು ಬಂದಿದ್ರೆ ಅವರೇ ಕಾರಣ, ಜನರೇ ಕಾರಣ. ಜನರು ಯಾರು? ನನ್ನ ತಂದೆ ತಾಯಿ, ನನ್ನ ಫ್ರೆಂಡ್ಸು, ರಿಲೇಟಿವ್ಸು, ನಮ್ಮ ಟೀಮು ಎಷ್ಟು ನನಗೆ ಫೋನಲ್ಲಿ ಇಷ್ಟು ಪ್ರೋತ್ಸಾಹ ಕೊಡ್ತಿದ್ರು. ಇಲ್ಲ ಮಮತಾ ಮೇಡಮ್ ಬನ್ನಿ, ಎಲ್ಲ ಸರಿ ಆಗುತ್ತೆ. ಎಷ್ಟು ನನಗೆ ಫೋನಲ್ಲಿ ಕೌನ್ಸಿಲಿಂಗ್ ಕೊಟ್ಟಿದ್ದಾರೆ, ಎಷ್ಟು ನನಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರ ಹೆಲ್ಪ್ ಸಪೋರ್ಟ್ ಇಂದಾನೆ ನಾನು ಇಷ್ಟು ಮುಂದೆ ಬಂದಿದ್ದೀನಿ. ಯಾಕಂದ್ರೆ ನಾನು ನನ್ನ ಪರ್ಸನಲ್ ಲೈಫ್ ಬಹಳ ಒಂಥರ ಆಗ್ಬಿಟ್ಟಿತ್ತು. ಸೊ ಇಷ್ಟು ಹೆಲ್ಪ್ ಇಂದ ನಾನು ಇಷ್ಟು ಮುಂದೆ ಬಂದಾಗ ನಾನು ಈ ಹೆಲ್ಪ್ ನ ಜನರಿಗೆ ನಾನು ಇನ್ನ ಮುಂದೆ ಕೊಡ್ಬೇಕು ಅಂತ ನನಗೆ ಒಂದು ಪ್ಲಾಟ್ಫಾರ್ಮ್ ಇದೆ. ಒಂದು ಚೆನ್ನಾಗಿ ಓದಿದ್ದೀನಿ, ನನಗೆ ನಾಲೆಜ್ ಇದೆ. ನಾನು ಹೇಳ್ತಿಲ್ಲ ನನ್ ಒಂದು ದೊಡ್ಡ ಬೃಹಸ್ಪತಿ ಆ ಥರ ಹೇಳ್ತಿಲ್ಲ, ಬಟ್ ನನ್ನ ಲೆವೆಲ್ ನನಗೆ ಎಷ್ಟು ನಾಲೆಜ್ ಇದೆ. ಮತ್ತೆ ನೀವು ಎಲ್ಲರೂ ಇದ್ದೀರಾ ನನ್ನ ಜೊತೆ, ನೀವು ಕೈ ಜೋಡಿಸಿದ್ರೆ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ಟ್ ಮೇಲೆ ತರ್ಬೋದಂತ. ಅದು ನಂದು ಏನಂತೀರ, ನಂದು ಟ್ರೂ ಪ್ಯಾಷನು. ಹೊರತು ರಾಜಕೀಯಗಿಳಿಬೇಕು, ಇದು ರಾಜಕೀಯಕ್ಕೋಸ್ಕರ ಮಾಡ್ಬೇಕಂತ ಇಲ್ಲ. ನನ್ನ ಕೈಯಿಂದ ಯಾರ್ದನ ಹೆಲ್ಪ್ ಆದ್ರೆ, ನನ್ನ ಕೈಯಿಂದ ಯಾರ್ದನ ಮನೆಗೆ ಬೆಳತ್ತಂದ್ರೆ ಅದು ಬಹಳ ಸಂತೋಷ. ಯಾಕಂದ್ರೆ ನನಗೆ ಎಷ್ಟೊಂದು ಜನ ಹೆಲ್ಪ್ ಮಾಡಿದ್ದಾರೆ. ಸೊ ಇದೇ ಹೆಲ್ಪು, ಇದೇ ಕೃತಜ್ಞತೆ ನನ್ನ ಜನರಿಗೇನು ಸಲ್ಲಿಸ್ಬೇಕಂತ ಇದೇ ಇಂಟೆನ್ಷನ್. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.